ಮದರ್ಸ್ ಡೇ ಯೂಶಲ್ ಆಗಿ ಮದರ್ಸ್ ಡೇ ನಮ್ಗೆಲ್ಲ ನಮ್ಮ ಕಲ್ಚರ್ಗೆಲ್ಲ ಆದ್ರೂ ಇದನ್ನ ನಿಮ್ ಜೊತೆ ಬಾಂಡಿಂಗ್ ಹೆಂಗಿರುತ್ತೆ ಅನ್ನೋದು ಮಾತ್ರ ತಗೋಣ. ಸರಿ, ಅಂದ್ರೆ ಕಾರ್ತಿಕ್ ಈಗ ಸೆಲೆಬ್ರಿಟಿ ಆಗಿದ್ದಾರೆ, ನೀವು ಕೂಡ ಸೆಲೆಬ್ರಿಟಿ ಆಗಿದ್ದಾರೆ. ಇನ್ ದ ಸೆನ್ಸ್ ತುಂಬಾ ಜನ ನಿಮ್ಮನ್ನ ಗುರುತಿಸ್ತಾರೆ. ಸೊ ಈ ಮೂಮೆಂಟ್ ಅಲ್ಲಿ ನೀವು ಅನ್ಕೊಂಡಾಗ ಮಗನ ಬೆಳವಣಿಗೆ ಬಗ್ಗೆ ಈ ಮೂಮೆಂಟ್ ಅಲ್ಲಿ ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ಒನ್ ವರ್ಡ್ ಆನ್ಸರ್ ಅವ್ರದ್ದು, ಜಾಸ್ತಿ ಮಾರ್ಕ್ಸ್ಗೆಲ್ಲ ಆನ್ಸರ್ ಮಾಡಿ. ಸೊ ಖುಷಿ ಆಗತ್ತೆ. ಯಾವ ಮಟ್ಟ ಖುಷಿ ಆಗತ್ತೆ ಅಂದ್ರೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ರಿಲೇಷನ್ಸ್ ಅಲ್ಲಿ ಈ ಗೌರವ, ಪ್ರೀತಿ, ರೆಕಗ್ನೇಷನ್ ಅದು ಯಾವ ಮಟ್ಟಿಗೆ ಜಾಸ್ತಿ ಆಗಿದೆ? ತುಂಬಾನೇ ಜಾಸ್ತಿ ಆಗಿದೆ. ಮುಂಚೆಗಿಂತ ನಾನು ಹೊರಗಡೆ ಬಂದ್ಮೇಲೆ ಅವನು ಎಲ್ಲಾರು ಹೇಳ್ತಾರೆ, ನೀನ್ ಇಂಥ ಮಗನ್ ಪಡಿಯಕ್ಕೆ ಪುಣ್ಯ ಮಾಡಿದ್ಯಾ ಅಂತ ಹೇಳ್ತಾರೆ. ಅವಾಗ ನನ್ಗೆ ತುಂಬಾ ಇನ್ನೂ ಖುಷಿ ಆಗತ್ತೆ. ಅಂದ್ರೆ ಈಗ ಮೊದಲೆಲ್ಲ ಮದ್ವೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ನೀವೊಂದು ಇಂಪಾರ್ಟೆನ್ಸ್ ಇದ್ರು, ಬಟ್ ಈಗ ಬಂದ ನೀವೇ ಅಲ್ಲಿ ಸೆಂಟರ್ ಆಫ್ ಆಗ್ಬಿಡ್ತೀರ. ಅಮ್ಮನ ಜೊತೆ ಸೆಲ್ಫಿ ತಗೋತಾರೆ ಇವಾಗ. ಫಸ್ಟ್ ಅವ್ರ ಜೊತೆ ಸೆಲ್ಫಿ ತಗೋತಾರೆ, ಆಮೇಲೆ ನಮ್ಮ ಹತ್ರ ಬರೋದು. ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಯೂಶಲ್ ಆಗಿ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅಂದ್ರೆ ಲೈಫ್ ಟರ್ಮ್ ಅಲ್ಲಿ ಎಲ್ಲಾ ತರ ಎಕ್ಸ್ಪೀರಿಯನ್ಸ್ ಎಲ್ಲಾ ಕಡೆ ರೆಕಗ್ನೈಸ್ ಮಾಡದೇ ಇರೋದು ಇದೆ, ಕಲಿದೇ ಇರೋದು ಇದೆ, ಕಳೆದಾಗ ಸರಿ ಮಾತಾಡಿಸ್ತೀವಿ, ಈ ತರದ ಎಲ್ಲಾ ಲೈಫಲ್ಲಿ ಎಲ್ಲಾರ ಲೈಫಲ್ಲಿ ಆಗುತ್ತೆ. ಈಗ ಹೆಂಗ ಅನ್ಸುತ್ತೆ ಆ ತರದ ಎಕ್ಸ್ಪೀರಿಯನ್ಸ್ ಆಗಿ ಇವಾಗ ಈ ತರ ಎಕ್ಸ್ಪೀರಿಯನ್ಸ್? ಅವಾಗ ಇನ್ನೂ ಖುಷಿ ಆಗುತ್ತೆ. ಇವಾಗ ಎಲ್ಲಾರು ಕರೆದು ಫೋಟೋ ತೆಗೆಸ್ಕೊಳ್ತಾರೆ, ನಿಮ್ಮ ಮಗ ಅವನ ಬಗ್ಗೆ ಎಲ್ಲ ಮಾತಾಡ್ತಾರೆ. ಎಲ್ಲ ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ನನ್ಗೂ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದ್ರೆ. ಸರ್, ಅಂದ್ರೆ ತಾಯಿ ಅನ್ನೋದು ಶಕ್ತಿಗೆ ಮೆಜರ್ಮೆಂಟ್ಸ್ ಇಲ್ಲ. ಸೊ ಆ ಶಕ್ತಿ ನಿಮ್ಮ ಕರಿಯರ್ಗೆ, ನಿಮ್ಮ ಲೈಫ್ಗೆ ಯಾವ ಮಟ್ಟ ಪುಷ್ ಅಪ್ ಮಾಡಿ? ಸರ್, ನೀವು ಏನು ಇಲ್ಲಿ ಕೂತಿದ್ದೀನಿ, ಇಟ್ಸ್ ಮೈ ಕಂಪ್ಲೀಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಅವರಿಂದಾನೇ ಬಂದಿರೋದು. ಅಂದರೆ ಎಷ್ಟು ಇಮೋಷ್ನಲ್ ಆಗಿರ್ತೀನಿ, ಎಷ್ಟು ಸ್ಟ್ರಾಂಗ್ ಆಗಿರ್ತೀನಿ ಎಲ್ಲ ಸಿಚುವೇಶನಲ್ಲೂ ಅಂತ. ಅದಕ್ಕೆ ಅವರೇ ಇದು ನನಗೆ. ನಾನು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿನೇ ಬೆಳೆದಿರೋದಲ್ವಾ. ಸಾಕಷ್ಟು ಕಷ್ಟಗಳು ಅನುಭವಿಸಿದ್ದಾರೆ, ಆದರೆ ಅದನ್ನೆಲ್ಲೂ ತೋರಿಸ್ಕೊಂಡಿಲ್ಲ. ಅದನ್ನ ಹೇಗೆ ತೋರಿಸ್ಕೊಳ್ಳೋದು, ಹೇಗೆ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದನ್ನ ಅವರಿಂದ ನೋಡಿನೇ ಕಲ್ತಿರೋದು. ಆ್ಯಂಡ್ ಇವತ್ತಿಗೂ ಅಷ್ಟೇ. ಅಂದರೆ ಅಪ್ಪ ತೀರ್ಕೊಂಡು ಲಾಸ್ಟ್ ವೀಕ್ಗೆ 3 years ಆಯಿತು. ಸೊ ಸಿನ್ಸ್ 3 years ಆ್ಯಂಡ್ ಶಿ ಇಸ್ ಬೀನ್ ವೆರಿ ಸ್ಟ್ರಾಂಗ್. ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ್ಲೂ ನೀವೆಲ್ಲ ನೋಡಿರ್ತೀರ, ಒಂದು ಚೂರು ಹತ್ತಿಲ್ಲ ಅವರು. ಅಂದರೆ ಬಿಕಾಸ್ ನಾನು ಇಮೋಷ್ನಲಿ ವೀಕ್ ಆಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಎಲ್ಲ ನನಗೋಸ್ಕರನೇ ಅವರು ಎಲ್ಲ ತ್ಯಾಗ ಮಾಡಿರೋದಾಗಿರ್ಬಹುದು, ಅಷ್ಟು ಸ್ಟ್ರಾಂಗ್ ಆಗಿರೋದಾಗಿರ್ಬಹುದು. ಇಟ್ಸ್ ಆಲ್ ಬಿಕಾಸ್ ಆಫ್ ಹರ್. ಇವತ್ತು ನಾನು ಏನೇ ಇದ್ರು ಎಲ್ಲ ಅವರಿಂದ. ಅಂದ್ರೆ ಅಮ್ಮ ಶಕ್ತಿ ಮಕ್ಕಳಿಗೆ ಅದಕ್ಕಿಂತ ದೊಡ್ಡ ಶಕ್ತಿ ಇಲ್ಲ. ಸೊ ಯೂಶಲ್ ಆಗಿ ಅಮ್ಮಗಳಿಗೆ ಅಂದ್ರೆ ಬರೀ ಫೈನಾನ್ಷಿಯಲ್ ಕಷ್ಟಗಳಂತಲ್ಲ, ಕೆಲವೊಂದ್ಸಲಿ ಎಮೋಷನಲ್ ಸಪೋರ್ಟ್ಸ್ ಬೇಕಿರುತ್ತೆ ಮಕ್ಕಳಿಗೆ. ಎಮೋಷನಲ್ ಸಪೋರ್ಟ್ಸ್ ಕಾರ್ತಿಕ್ ಹೆಂಗ್ ಕೊಡ್ತೀವಿ, ಯಾವ ತರ ಕೊಡ್ತಾ ಇದ್ದಾರೆ? ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇದ್ದಾನೆ, ನೋಡ್ಕೊತಾ ಇದ್ದ ಅವಾಗಿಂದನೂ ಅಷ್ಟೇ ಅವನು ಯಾವಾಗ್ಲೂ. ಸರ್, ಅಂದ್ರೆ ಈ ತರ ಅಮ್ಮ ಎಮೋಷನಲಿ ಸ್ವಲ್ಪ ಬ್ರೇಕ್ ಡೌನ್ ಆಗಿದ್ದಾರೆ, ಸ್ವಲ್ಪ ಏನೋ ಡಿಸ್ಟರ್ಬ್ ಆಗಿದ್ದಾರೆ, ಆ ತರ ಅಂದಾಗ ನೀವು ಯಾವ ತರ ಸಪೋರ್ಟ್ ಕೊಡ್ತೀರಾ? ಎಮೋಷನಲಿ ಬ್ರೇಕ್ ಡೌನ್ ಆಗಂದ್ರೆ ಅವ್ರು ಜಾಸ್ತಿ ನೋವು ತೋರಿಸ್ಕೊಳಲ್ಲ ಯಾವತ್ತೂ, ಬಿಕಾಸ್ ನಾವು ವೀಕ್ ಆಗ್ಬಿಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ. ಡೆಫಿನೆಟ್ಲಿ ಗೊತ್ತಾಗುತ್ತೆ. ಯಾವಾಗ ಬೇಜಾರಾಗಿದ್ದಾಗ ತುಂಬಾ ಅಪ್ಪ ನೆನಪಾದ್ರೆ ಅವರು ಆಕ್ಚುಲಿ ಡೈರೆಕ್ಟ್ ಆಗಿ ಹೇಳಲ್ಲ. ಈಗೆಲ್ಲ ಏನು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕೊಂಡ್ಬಿಡ್ತಾರೆ, ಅಪ್ಪಂದು ಫೋಟೋ ಹಾಕೊಂಡ್ಬಿಡ್ತಾರೆ. ಅವ್ರು ವಾಟ್ಸಪ್ ಓಪನ್ ಮಾಡಿ ನೋಡಿದ್ರೆ ಅವಾಗ ಗೊತ್ತಾಗತ್ತೆ, ಓ ನಾನೆಲ್ಲರೂ ಹೊರಗಡೆ ಹೋಗಿರ್ತೀನಿ ಅಂತ ಅನ್ಕೊಳ್ಳಿ. ಎಲ್ಲ ಟ್ರಿಪ್ಗೆ ಹೋಗಿದ್ದಾಗ ನನ್ಗೆ ಏನಾದ್ರು ಜಾಸ್ತಿ ಫೋನ್ ಮಾಡಕ್ ಹೋಗಲ್ಲ, ಮೆಸೇಜ್ ಅಥವಾ ಏನೋ ವಾಟ್ಸಪ್ ಅಲ್ಲಿ ಸ್ಟೇಟಸ್ ನನ್ ಫೋಟೋ ಹಾಕೊಂಡಿದ್ರೆ ನನ್ಗೆ ಗೊತ್ತಾಗ್ಬಿಡುತ್ತೆ ನನಗೆ, ಓ ಇವ್ರು ನನ್ ಮಿಸ್ ಮಾಡ್ಕೊಂತವ್ರು, ನನ್ ಫೋನ್ ಮಾಡ್ಬೇಕಂತ ಪಟ್ ಅಂತ ಫೋನ್ ಮಾಡ. ಆ ರೀತಿ ಹಂಗೆ ಅವ್ರು ಡೈರೆಕ್ಟ್ ಆಗಿ ಏನು ಹೇಳಕ್ ಹೋಗಲ್ಲ, ಎಲ್ಲ ಇಂಡೈರೆಕ್ಟ್ ಸ್ಪೀಚ್. ಮೆಸೇಜ್ ಮಾಡುವಾಗ್ಲೂ ಅಷ್ಟೇ.